ಇಲ್ಲಿ ಒಬ್ಬ ಅಧಿಕಾರಿ ಯಾವ ಜಾತಿಯನ್ನ ನಾವು ಪ್ರಸ್ತಾವ ಮಾಡಬಾರ್ದಾಯ್ತೋ ಆ ಜಾತಿಯನ್ನ ಶುರು ಮಾಡ್ತಾರೆ. ಅವನು ಕೇಳ್ತಾನೆ, ನಾಗಶಯನ ಅವನು ಕಮಿಷನರು, ಜಾಯಿಂಟ್ ಕಮಿಷನರು, ಡಿಸಿ ಎಕ್ಸೈಸ್ ಡಿಸಿ ಮಂಡ್ಯ, ಎಕ್ಸೈಸ್ ಡಿಸಿ ಅಂದ್ರೆ ಸಾರಿ, ಅವನ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟೆ. ಕಳ್ಳನಿಗೂ ಒಂದು ಲೆವೆಲ್ ಇರ್ತೈತೆ ಅಂತ ನನ್ಗೆ ಗೊತ್ತಿರಲಿಲ್ಲ, ಅವನ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟೆ ಕಳ್ಳಂದು. ಅವನು ಡಿಸಿ ಅವನಿಗೆ ಪ್ರಶ್ನೆ ಕೇಳ್ತಾನೆ ಫೋನಲ್ಲಿ, ರೆಕಾರ್ಡಲ್ಲಿ ಇರೋದು, ನೀವು JDS ಕಾರ್ಯಕರ್ತನಾ ಅಂತಾನೆ. ಅರ್ಜಿದಾರ, ಕಾರ್ಯಕರ್ತನೇನು ಅಲ್ಲ ಸಾರ್, ನಾರ್ಮಲ್ ವೋಟರ್ಸ್ ಅಷ್ಟೇ, ಕಾರ್ಯಕರ್ತ ಏನ್ ಸಾರ್ ಅಂತಾನೆ. ಮತ್ತೆ ನಾಗಶಯನ, ನಾನು ಆ ಕಡೆ ನೋಡಲ್ ಬಿಡಿ, ಈ ಕಡೆ ನೋಡಿ ಮಾತಾಡ್ತೀನಿ. ಮತ್ತೆ ನಾಗಶಯನ DC ಮತ್ತೆ ಹಂಗೆ ಪ್ರತಿಬಿಂಬಿಸಿಬಿಟ್ಟಿದ್ದಾರಲ್ಲ ನಿಮ್ಮನ್ನು, JDS ಕಾರ್ಯಕರ್ತ ಅಂತೆ. ನಾಗಶಯನ DC, ನೀವು ಹೋಗಿ ಮಿನಿಸ್ಟರ್ ಸಾಹೇಬರನ್ನು ಒಮ್ಮೆ ಭೇಟಿ ಮಾಡಿ, ಇವಾಗ ತಪ್ಪೇನು, ಆಗ ಜಿಲ್ಲಾ ಮುಖ್ಯಸ್ಥರು ಅವರು ಅಲ್ವಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಬಗ್ಗೆ. ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಮಧ್ಯೆ ಸಂಪರ್ಕ ಸೇತುವೆಗಾಗಿ ಅವರು ಕೆಲಸಗಳು ಮಾಡಿಸಿಕೊಡುತ್ತಾರೆ. ನೀವು ಒಂದ್ಸಲ ಹೋಗಿ ಅವರಿಗೆ ಮನದಟ್ಟು ಮಾಡಿ, ನಾವು JDS ಕಾರ್ಯಕರ್ತರಲ್ಲ, ನಾನು ನಾರ್ಮಲ್ ವೋಟರು, ಯಾವುದೇ ಪೊಲಿಟಿಕಲ್ ಐಡಿಯಾಲಜಿ ಇಲ್ಲ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಸರ್, ಅರ್ಜಿದಾರ, ನಾನು ಒಂದ್ಸಲ ಇಶ್ಯೂ ಆಗಿ ಚಲುವರಾಯಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಮಾಡ್ಕೊಡಿ ಅಂತೇಳಿ. ನಾಗಶಯನ, ಆಯ್ತಪ್ಪ, ಈಗ ನೀವ್ಯಾರು ಒಕ್ಕಲಿಗರ? ಅರ್ಜಿದಾರ, ಸರ್ ಒಕ್ಕಲಿಗ ಗೌಡ್ರು, ಅಡಿಷನಲ್ ಮಾಡ್ಕೊಂಡ ಅವು ಗೌಡ ಅಂದ್ರೆ ಒಕ್ಕಲಿಗ ಗೌಡ, ಅಡಿಷನಲ್ ಮಾಡ್ಕೊಂಡ ನಾವು ಒಕ್ಕಲಿಗ ಗೌಡ್ರ. DC, ಈಗ ನಿಮ್ಮೂರಲ್ಲಿ ಕುರುಬರು ಯಾರು ಇಲ್ವಾ? DC, ನಿಮ್ಮೂರಲ್ಲಿ ಕುರುಬರು ಯಾರು ಇಲ್ವಾ? ಸರ್ ನಮ್ಮೂರಲ್ಲಿ ಎಲ್ಲಾರ್ದು ಕುರುಬರದೆಲ್ಲ ಸೈನ್ ಮಾಡಿಸ್ಕೊಟ್ಬಿಡ್ತೀನಿ ಸರ್ ಅಂತ. ನಾಗಶಯನ ಬೈತಾನ ಅವನ್ಗೆ, ಸೈನ್ ಬೇಡ ಕಣ್ರಿ, ಸೈನ್ ಏನ್ ಮಾಡ್ತೀಯ? ನಿಮ್ಮೂರಲ್ಲಿ ಯಾರು ಕುರುಬರುಗಳಿರ್ತಾರೋ ಅವರ ಮುಖಂಡರನ್ನು ಕರೆದುಕೊಂಡು, ದೊಡ್ಡವರು, ಅದೇ ಅವಾಗ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಅಥವಾ ಅವರ ಮಗ ಚಿಕ್ಕವರು ಹತ್ರ ಹೋಗಿ, ಹೆಸರು ಹೇಳಲ್ಲ ಬೇಡ, ಹೆಸರು ಪ್ರಸ್ತಾಪ ಮಾಡಿದಾರಣ್ಣ, ಮಾಡಿದ್ದಾರೆ, ಡಾಕ್ಟರ್ ಯತೀಂದ್ರ ಹತ್ರ ಹೋಗಿ ಮಾಡಿಸಿ ಅಂತ ಫೋನ್ ಮಾಡಿಸಿ ಅಂತ ಹೇಳ್ತಾರೆ. ಮತ್ತೆ ಅರ್ಜಿದಾರ, ಚಲುವರಾಯಸ್ವಾಮಿ ಹತ್ರ ಹೋಗ್ಬೇಕಾ ಸರ್? ಇಲ್ಲ ಚೆಲುವಣ್ಣ, ಇಲ್ಲ ಬಾಲಣ್ಣ ಇದೆಯಲ್ಲಪ್ಪ ಮಾತಾಡಿ, ನೀನು ಏನ್ ಬೈಯಲ್ಲ. ಚಲುವರಾಯಸ್ವಾಮಿ ಹತ್ರ ಹೋಗಿ ತಿರ್ಗಾ ಬುದ್ಧಿವಾದ ಹೇಳ್ತಾನೆ ಅವನು DC. ಚಲುವಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಇದೆ, ಕರ್ಕೊಂಡು ಹೋಗ್ಬೇಕು ನೀನು, ಒಕ್ಕಲಿಗರ ಗ್ಯಾಂಗ್ ಹೋಗು. ಸಿದ್ದರಾಮಯ್ಯನ ಹತ್ರ ಕುರುಬರ ಗ್ಯಾಂಗ್ ಕರ್ಕೊಂಡು ಹೋಗು. ಅವ್ರ ಕಡೆಯಿಂದ ಹೇಳಿಸಿ ಆಗುತ್ತೆ, ಯಾಕೆ ಆಗಲ್ಲ? ಅದೊಂದು ನಾನು ಹೇಳಿದಂಗೆ ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಹತ್ರ ಒಂದು ಹೇಳಿಸಿದ್ರೆ ಇವೆಲ್ಲನೂ ಕೂಡ ಮಾಡಿಕೊಡ್ತೀನಿ. ಇದು ಆಡಿಯೋದಲ್ಲಿ ಇರುವಂಥದ್ದು. ಬೋರ್ಡ್ ಬೇರೆ ಹಾಕಿದ್ದೀರಿ, ಸರ್ಕಾರ ಕೆಲಸ, ದೇವ್ರ ಕೆಲಸ, ಈ DC ಜಾತಿ ಕೆಲಸ ಅಲ್ಲ ಸರ್. ಅವ್ನು ಎಕ್ಸೈಸ್ DC ಯಾವ ಕ್ಯಾಸ್ಟ್ ಅದ ಹೇಳಿಲ್ಲ, ಎಕ್ಸೈಸ್ DC ಯಾವ ಕ್ಯಾಸ್ಟ್ ಅಂತ ಗೊತ್ತಾಗ್ಲಿಲ್ಲ. ಯಾರು ಕಾಸು ಇಸ್ಕೊಂಡು ಹಾಕಿದ್ರು ಅವ್ರನ್ನ ಕೇಳಪ್ಪ, ನಾನಂತೂ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ. ಅಲ್ಲ ಇಷ್ಟೊಂದು ಹೇಳ್ತಾ ಇದ್ರೆ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ, ನಾನು ಗೊತ್ತಿಲ್ಲ. ಯಾರನ್ನ ಇದ್ಕೊಂಡಿ, ನನ್ಗೇನು, ನಾನು ಆ ಜಾತಿದ್ ಹೇಳಿಲ್ಲ, ಅವ್ನು ಹೇಳಿರೋದು ಗೊತ್ತಾಗ್ಲಿ ಸದನಕ್ಕೆ ಅಂತ. ಕುರುಬರು ಬಂದ್ರು, ಒಕ್ಕಲಿಗರು ಬಂದ್ರು, ಅವನು ಯಾವ್ದೋ ಒಂದು ಗೊತ್ತಾಗ್ಬಿಡ್ಲಿ ಅಂತ ಅಷ್ಟೇ. ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಇದೆ, ಲೈನ್ ಓದ್ತೀನಿ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ರೆ ಇಂತ 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ DC ಮಾತಾಡ್ತಾರೆ, ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ.
ನಿಮ್ಮ DC ಯಾರ್ ಬಿಡ್ತಾರೆ? ಮತ್ತೆ ಇದಲ್ಲ ಏನ್ ಮಾತಾಡ್ತಾರೆ ಅವ್ರು? ಡೈರೆಕ್ಟ್ ಆಗಿ ಸುಲಿಗೆ ಅವ್ರು ಅವ್ರೆ. ದುಡ್ಡು ಹೊಡೆದದ್ದು ಎಣ್ಣೆ ಅಂಗಡಿಯಲ್ಲಿ ಕುತ್ಕೊಂಡು ಮಾತಾಡೋದು ವಿಷಯ ಅಲ್ಲ ಇದು. ಒಬ್ಬ ಅಧಿಕಾರಿ ಮಾತಾಡಿದ್ದು. ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಶಿವಲಿಂಗೇಗೌಡ್ರೆ ಅದು ಬಿಟ್ಟು ಈ ವಿಡಿಯೋ ಶಿವಲಿಂಗೇಗೌಡ್ರೆ, ನಿಮ್ಗೆ ಅರ್ಥ ಆಗಲ್ಲ, ಅದು ಕೊಪ್ರಿ ಅಲ್ಲ, ಅದು ಕೊಪ್ರಿ ಅಲ್ಲ. ಎಲ್ಲಾ ಶಿವಲಿಂಗೇಗೌಡ್ರೆ, ಎಲ್ಲಾ ಇದ್ರಲ್ಲೂ ಅದು ಕೊಪ್ರಿ ಅಲ್ಲ, ಕೊಪ್ರಿ ಅಲ್ಲ, ಅದು ಅರ್ಥ ಯಾರಾದ್ರೂ ಆಗಲ್ಲ ಎಣ್ಣೆ ನಿಮ್ಗೆ. ಅಂಗಡಿ ಹೋದ್ರೆ ಮಾತಾಡ್ತಲ್ಲ ಅದು ಎಣ್ಣೆ, ಎಣ್ಣೆ. ಇದೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನು ತಿಮ್ಮಾಪುರರು ಕಂತ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು, ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ರಿ ಅಲ್ಲ, ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ನಾವೇ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವ್ ಇವೆಲ್ಲನು ಯಾವನ ಆಗದನ್ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಶಿವಲಿಂಗೇಗೌಡ್ರೆ, ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಇತಿಹಾಸ ಬೇರೆ, ಅವಾಗ ಕೆಂಪಣ್ಣ ಹೇಳಿ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾರಿಗ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಕೊಪ್ರಿ ಅಲ್ಲ, ನಿಮ್ ಡಿಸಿ ಎಣ್ಣೆ ಅಂಗಡಿ ಕೊಬ್ಬರಿ ಎಣ್ಣೆ ಅಲ್ಲ, ಕೊಪ್ರಿ ಅಲ್ಲ, ಎಣ್ಣೆ ಎಣ್ಣೆ. ಜವಾಬ್ದಾರಿ ಜವಾಬ್ದಾರಿ ಇದ್ದೇ ಮಾತಾಡೋದು, ನಾಟಕ ಮಾಡಿ ಮಾತಾಡೋದು. ಇವೆಲ್ಲ ಲೋಕ ರೂಢಿ ಆಭರಣಗಳು. ಡೈರೆಕ್ಟ್ ಯಾವನಾರ ಇದಿಸ್ಕೊಂಡಿದ್ರೆ ಹೇಳಿ. ಈ ಆಡಿಯೋ ಬಗ್ಗೆ ಹೇಳಿದೆ ನಾನು, ತಪ್ಪಿನ ಬಗ್ಗೆ ಅಲ್ಲ. ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಂದೇನ ಕೇಸ್ ಗೊತ್ತಲ್ಲ ನನಗೆ. ನಾನ್ ಹೇಳಿದ್ದು ಅವ್ರ ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಆಯ್ತು, ಮಾತಾಡೋಣ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಾರೆ.